ನಮಸ್ತೆ ವೀಕ್ಷಕರೇ, ನಾನು ಪಾಲಕ್ ರೈಸ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಮೊದಲಿಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಅಂದರೆ, ಪಾಲಕ್ ಸೊಪ್ಪನ್ನು ನಾನು ನೀರಲ್ಲಿ ಒಂದು 3-4 ನಿಮಿಷ ಉಪ್ಪು ಹಾಕಿ ಬೇಯಿಸಿ ಬಸ್ತಿಟ್ಕೊಂಡಿದ್ದೀನಿ. ಅಂದರೆ ಇದನ್ನು ಭಾಳ ಹೊತ್ತು ಬೇಯಿಸಬಾರ್ದು. ಭಾಳ ಹೊತ್ತು ಬೇಯಿಸಿದರೆ ಈ ಕಲರ್ ಬರೋದಿಲ್ಲ, ಅಂದರೆ ಗ್ರೀನಿಶ್ ಕಲರು ಬರೋದಿಲ್ಲ. ಅದಕ್ಕೋಸ್ಕರ ಈಗ ಏನೇನು ಬೇಕು ಅಂದರೆ, ಈರುಳ್ಳಿ ಬೇಕು, ಟೊಮೊಟೊ ಬೇಕು, ಉಪ್ಪು, ಗರಂ ಮಸಾಲ, ಚಕ್ಕೆ, ಏಲಕ್ಕಿ, ಲವಂಗ, ಚಕ್ರ ಮೊಗ್ಗು ಎಲ್ಲ ಸ್ವಲ್ಪ ಅಂದರೆ ಫ್ಲೇವರ್ ಬಿಡ್ಕೊಳ್ಳೋಕ್ಕೋಸ್ಕರ. ಆಮೇಲೆ ಧನಿಯಾ ಪೌಡರು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ, ಮೆಣಸಿನಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಮೆಣಸಿನ ಕಾಳು ತಗೊಂಡಿದ್ದೀನಿ ನಾನು ಇಷ್ಟು 5-6, ಅರಿಶಿಣ, ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ. ಈಗ ಮೊದಲಿಗೆ ಏನೇನು ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಮೊದಲಿಗೆ ಒಂದು ಜಾರ್ ತೊಗೊತೀನಿ. ಜಾರಿಗೆ ಏನೇನು ಹಾಕಬೇಕು ಅಂದರೆ, ಈಗ ಒಂದು ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಹಸಿಮೆಣಸಿನಕಾಯಿ ಹಾಕ್ತೀನಿ, ಅರಿಶಿಣ, ಬೆಳ್ಳುಳ್ಳಿ, ಹಸಿ ಶುಂಠಿ, ಮೆಣಸಿನಕಾಳು, ಜೀರಿಗೆ, ಪಾಲಕ್ ಸೊಪ್ಪು. ಇದನ್ನಿಷ್ಟನ್ನು ನಾವು ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊತೀವಿ. ಸ್ವಲ್ಪ ನೀರು ಹಾಕ್ಕೊತೀನಿ, ಜಾಸ್ತಿ ನೀರು ಹಾಕೋದು ಬೇಡ. ನಂತರ ಕರಿಬೇವಿನ ಸೊಪ್ಪು, ಪುದೀನ ಸೊಪ್ಪು ಇದನ್ನು ಕೂಡ ಹಾಕ್ಕೋತೀನಿ. ಇದನ್ನು ಫುಲ್ಲು ನಾವು ಸಣ್ಣಕ್ಕೆ ಪೇಸ್ಟ್ ಮಾಡಬೇಕು. ನೋಡಿ, ಈ ರೀತಿ ಫುಲ್ ಸಣ್ಣಕ್ಕೆ ಪೇಸ್ಟ್ ಆಗಬೇಕು. ಫುಲ್ ಸಣ್ಣಕ್ಕೆ ನುಣ್ಣಗೆ ಆಗಬೇಕು. ಈಗ ನಾನು ಯಾವ ರೀತಿ ಇದು ಮಸಾಲ ಮಾಡ್ಕೊಳ್ಳೋದು ಅಂದರೆ, ನಾವೀಗ ಪಾಲಕ್ ರೈಸ್ದು ಒಗ್ಗರಣೆ ಮಾಡೋದನ್ನು ಹೇಳ್ತೀನಿ ನಾನು. ಈಗ ಒಂದು ತವ ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ 2-3 ಸ್ಪೂನು ಎಣ್ಣೆ ಹಾಕ್ತೀನಿ. ನೋಡಿ, ಈ ರೀತಿ ನೋಡಿ ಎಣ್ಣೆ ಕಾದಿದೆ. ಈಗ ಮಸಾಲೆ ಹಾಕ್ಕೊತೀನಿ. ಚಕ್ಕೆ, ಏಲಕ್ಕಿ, ಲವಂಗ ತೊಗೊಂಡಿದ್ನಲ್ಲ, ಅದನ್ನೆಲ್ಲ ಈಗ ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ತೀನಿ. ಅಂದರೆ ಸ್ವಲ್ಪ ಅದು ಫ್ಲೇವರ್ ಬಿಡ್ಕೊಳ್ಳಿ ಅಂತ, ಟೇಸ್ಟ್ ಬಿಡ್ಕೊಳ್ಳಿ ಅಂತ. ಈಗ ಈರುಳ್ಳಿ ಹಾಕ್ಕೋತೀನಿ. ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಸಣ್ಣಕ್ಕೆ ಹೆಚ್ಕೊಬೇಕು ಈರುಳ್ಳಿನ. ಈಗ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತೀನಿ. ಮೊದಲೇ ಹಾಕ್ಕೊಂಡ್ರೆ ಎಣ್ಣೆಯಲ್ಲಿ ಸಿಡಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಗ್ರೇವಿ ಮಾಡ್ಕೊತೀರಲ್ಲ, ಮಸಾಲೆ ಮಾಡ್ಕೊತೀರಲ್ಲ, ಪೇಸ್ಟ್ ಮಾಡ್ಕೊಳ್ಳುವಾಗ ಹಸಿಮೆಣ್ಸಿನ್ಕಾಯಿನೇ ಹಾಕ್ಕೋಬೇಕು ಅಂತ ಏನಿಲ್ಲ. ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ಒಣ ಮೆಣಸಿನ್ಕಾಯಿ ಹಾಕಿದರೆ ಬೇರೆ ಟೇಸ್ಟ್ ಬರುತ್ತೆ, ಬೇರೆ ಕಲರ್ ಕೂಡ ಬರುತ್ತೆ, ರೆಡ್ ಬರುತ್ತೆ ಸ್ವಲ್ಪ. ಈಗ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಅದಕ್ಕೆ ಟೇಸ್ಟ್ ಸಿಗೋದು. ಈಗ ಟೊಮೊಟೊ ಹಾಕ್ಕೊತೀನಿ. ಇದು ಫುಲ್ ಸಣ್ಣಕ್ಕೆ ಬೇಯಬೇಕು, ಏನೂ ಉಳಿದಿರಬಾರ್ದು, ಅಷ್ಟು ಮೆತ್ತಗೆ ಬೇಯಬೇಕು. ಈಗ ಗರಂ ಮಸಾಲ, ಧನಿಯಾ ಪೌಡರು, ಉಪ್ಪು, ಈ ಮೂರನ್ನು ನಾನೀಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬೇಡ್ರಿ. ಏಕೆಂದರೆ ನಾವು ಮಸಾಲನೆಲ್ಲ ಹಾಕಿರ್ತೀವಲ್ಲ ಮುಂಚೆನೇ, ಹಂಗಾಗಿ ಇದನ್ನು ಜಾಸ್ತಿ ಹಾಕ್ಕೋಬೇಡ್ರಿ. ಸ್ವಲ್ಪ ಹಾಕಿದರೆ ಸಾಕು, ಅರ್ಧ ಸ್ಪೂನಷ್ಟು. ಈಗ ನಾವು ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಫುಲ್ ಕುದಿಬೇಕು. ಅಂದರೆ ಎಣ್ಣೆ ಫುಲ್ ನೋಡಿ ಈ ಥರ ಮೇಲೆ ಬರಬೇಕು. ಈ ಥರ ನೋಡಿ, ಈ ಥರ ಎಣ್ಣೆ ಬರಬೇಕು. ಅಂದರೆ ಇದು ನೀವು ಯಾವುದೇ ಕಾರಣಕ್ಕೂ ಪಾಲಕನ್ನು ಮಾತ್ರ ನೀರಲ್ಲಿ ಬೇಯಿಸ್ಕೊಳ್ದೇ ಪೇಸ್ಟ್ ಮಾಡ್ಕೊಬೇಡಿ. ಯಾಕೆಂದರೆ ಆ ಥರ ಪೇಸ್ಟ್ ಮಾಡಿಕೊಂಡ್ರೆ ಕಹಿ ಅನಿಸ್ಬಿಡುತ್ತೆ. ಈ ರೀತಿ ನೀವು ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡು ಬಸ್ತು ಮಾಡಿಕೊಂಡ್ರೇ ಅದು ಪಾಲಕ್ ರೈಸಿಗೆ ಟೇಸ್ಟ್ ಕೊಡುತ್ತೆ, ಘಮ ಕೊಡುತ್ತೆ. ಅದು ನಿಮಗೆ ಪಾಲಕ್ ರೈಸ್ ಅಂತ ಅನಿಸುತ್ತೆ, ಕಹಿ ಬರಲ್ಲ. ಅದಕ್ಕೋಸ್ಕರ ನೋಡಿ, ಈ ರೀತಿ ನೀವು ಸಣ್ಣ ಉರಿಯಲ್ಲೇ ನೀವು ಬೇಯಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಜೋರಾಗಿ ಗ್ಯಾಸ್ ಆನ್ ಮಾಡ್ಕೋಬೇಡಿ, ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ರಿ. ಇದು ಒಗ್ಗರಣೆ ಹೆಂಗೆ ಅಂದರೆ, ಎತ್ತಿಟ್ಟು 2 ದಿನ 3 ದಿನ ನೀವು ಬಿಸಿ ಅನ್ನ ಮಾಡ್ಕೊಂಡು ಕಲಿಸ್ಕೊಂಡು ಊಟ ಮಾಡ್ಬೋದು. ಒಂದೇ ಸರಿನೇ ಅಷ್ಟು ಕಲಿಸ್ಕೋಬೇಕು ಅಂತ ಏನಿಲ್ಲ. ನಿಮಗೆ ಇಲ್ಲ ನಮಗೆ ಅದೇ ಬಿಸಿ ರೈಸಿಗೆ ಅವಾಗಲೇ ಬೇಕು ಅಂದರೆ, ಈ ಒಗ್ಗರಣೆಗೆ ಸ್ವಲ್ಪ ನೀರು ಹಾಕಿ, ಅಕ್ಕಿ ತೊಳೆದು ಹಾಕಿ ಕುಕ್ಕರಲ್ಲಿ ಒಂದು ವಿಷಲ್ ಹಾಕಿಸಿ ಪಾಲಕ್ ರೈಸ್ ಬರುತ್ತೆ. ಇಲ್ಲದೆ ಹೋದರೆ ನೀವು ಸಪ್ರೇಟಾಗಿ ರೈಸ್ ಮಾಡಿಕೊಂಡು ಇದು ಮಸಾಲೆ ಎತ್ತಿಟ್ಟು ನಿಮಗೆ ಯಾವಾಗ ಬೇಕೋ ಎಷ್ಟೆಷ್ಟು ಬೇಕೋ ಅಷ್ಟಷ್ಟನ್ನೇ ಕಲಿಸ್ಕೊಂಡು ಊಟ ಮಾಡ್ಬೋದು. ನೋಡಿ ವೀಕ್ಷಕರೇ, ನಾನೀಗ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ ಕಟ್ಟೆ ಮೇಲೆ. ಈಗ ನನಗೆ ಎಷ್ಟು ಬೇಕೋ ಅಷ್ಟೇ ತೊಗೊತೀನಿ. ಈಗ ಸರ್ವಿಂಗ್ ಬೌಲಿಗೆ ಸಪ್ರೇಟಾಗಿ ಈಗ ನಾನು ಎತ್ತಿಟ್ಕೊತೀನಿ ಒಗ್ಗರಣೆನ. ನೋಡಿ, ನಾನು ರೈಸ್ ಮಾಡಿಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಈಗ ನನಗೆ ಎಷ್ಟು ಬೇಕೋ ಅಷ್ಟೇ ನಾನು ಕಲಿಸ್ಕೊತೀನಿ. ನನಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊತೀನಿ ನಾನೀಗ. ನೋಡಿ ವೀಕ್ಷಕರೇ, ಈ ರೀತಿ ನಾನು ನನಗೆ ಎಷ್ಟು ಬೇಕೋ ಅಷ್ಟೇ ಕಲಿಸ್ಕೊಂಡಿದ್ದೀನಿ. ನೀವು ಈ ರೀತಿ ಬಿಸಿ ರೈಸ್ ಮಾಡಿಕೊಂಡು
ಈ ಥರ ಸಪ್ರೇಟಾಗಿ ಒಗ್ಗರಣೆ ಎತ್ತಿಟ್ಟು ನೀವು ಬಿಸಿ ಬಿಸಿ ರೈಸ್ ಮಾಡ್ಕೊಂಡಾಗ ಸ್ವಲ್ಪ ಕಲಿಸ್ಕೊಂಡು ಊಟ ಮಾಡ್ಬೋದು. ಇಲ್ಲ ನಮ್ಗೆ ಆವಾಗಲೇ ಬೇಕು ಅಂದರೆ ಅದೇ ಒಗ್ಗರಣೆಗೆ 1 ಲೋಟ ನೀರಿಗೆ 2 ಲೋಟ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿ ಡೈರೆಕ್ಟಾಗಿ ರೈಸ್ ಮಾಡ್ಕೊಂಡು ಕೂಡ ಊಟ ಮಾಡ್ಬೋದು. ಈ ರೀತಿಯೂ ನೀವು ಒಗ್ಗರಣೆ ಅಂದರೆ ಮಕ್ಕಳಿಗೆ ಸ್ಕೂಲಿಗೆ ಹೋಗುವಾಗ ಅರ್ಜೆಂಟ್ ಇತ್ತು ಅಂದರೆ ಸ್ವಲ್ಪ ಬಿಸಿ ರೈಸ್ ಮಾಡಿ ಬೇಗ ಒಗ್ಗರಣೆ ಕೈಯಾಡಿ ಬಾಕ್ಸಿಗೆ ಕಳಿಸ್ಬೋದು. ಬೆಳಗ್ಗೆ ಟಿಫನ್ ಆಗುತ್ತೆ, ಮಧ್ಯಾಹ್ನ ಊಟ ಆಗುತ್ತೆ, ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಕೂಡ ಊಟನೂ ಆಗುತ್ತೆ. ನೋಡಿ, ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.